ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ವೆಜಿಟೇಬಲ್ ವಾಂಗಿಬಾತ್ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಬೆಸ್ಟ್ ರೆಸಿಪಿ. ಅದಕ್ಕೊಂದು ಬಾಂಡಿ ಇಟ್ಕೊಂಡಿದ್ದೀನಿ. ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋಣ. ಹಾಕಿ ಅದನ್ನೂ 1 ನಿಮಿಷ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು, ಒಂದೇ ಒಂದು ಬೇಳೆಗೆ ಮೆಣಸಿನ ಹಾಕ್ಕೊಂಡಿದ್ದೀನಿ, ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕೊಳ್ಳೋಣ. ನಾವು ಈ ಥರ ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ವಾಂಗಿಬಾತ್ಗೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಬೆಸ್ಟ್ ರೆಸಿಪಿ ಇದು. ವೆಜಿಟೇಬಲ್ ತಿನ್ನೋ ಮಕ್ಕಳು ಕೂಡ ಈ ಥರ ತಿಂತಾರೆ. ನೋಡಿ, ಈಗ ನಾನೀಗ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಇದು ಎಣ್ಣೆಲ್ಲೇ ಫ್ರೈ ಆಗಬೇಕು ಈ ತರಕಾರಿಗಳೆಲ್ಲ. ಈಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ, ಫ್ರೈ ಆಗಲಿ. ಈಗ ನೋಡಿ, ಸ್ವಲ್ಪ ಬೆಂದಿದೆ ಅದು. ಈ ಟೈಮಲ್ಲಿ ನಾವು ಉಪ್ಪು ಮತ್ತು ಅರಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಈಗಲೇ. ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು 5 ನಿಮಿಷ ಬಿಟ್ಟು ನೋಡಿ, ಈಗ ಆಲ್ರೆಡಿ 50% ಬೆಂದಿದೆ. ಈ ಟೈಮಲ್ಲಿ ನಾವು ಬದನೆಕಾಯಿ ಹಾಕೋಬೇಕು. ಫಸ್ಟೇ ಹಾಕ್ಬಿಟ್ರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ. ನಾನು ಬದನೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ನೋಡಿ, ಅದು ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈಗ ಅದು ಬೇಯಬೇಕು. ಅದಕ್ಕೊಂದು 5 ನಿಮಿಷ ಮುಚ್ಚಿಟ್ಬಿಡೋಣ, ಬೆಂದಿರುತ್ತೆ. ಬದನೆಕಾಯಿ ಬೆಂದಿದೆ. ಈಗ ಈ ಟೈಮಲ್ಲಿ ನಾವು ಬಟಾಣಿ ಹಾಕ್ಕೊತಿದ್ದೀನಿ. ನಾನು ಹಸಿ ಬಟಾಣಿನ ಬೇಯಿಸಿ ಹಾಕ್ಕೊತಿದ್ದೀನಿ. ಹಾಗೆ ಹಾಕಿದ್ರೆ ಬೇಗ ಬೇಯಲ್ಲ, ಅದಕ್ಕೋಸ್ಕರ. ನೀವು ಬೇಕಾದ್ರೆ ಅವರೆಕಾಯಿ ಕೂಡ ಬೇಯಿಸಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿವತ್ತು ವಾಂಗಿಬಾತ್ ಪೌಡರ್ ಹಾಕೋತೀನಿ, ಅಂಗಡಿ ಪೌಡರ್ ಇದು. ಒಂದು ಪ್ಯಾಕೆಟ್ ಹಾಕೋತಿದ್ದೀನಿ ಚಿಕ್ಕದು. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ. ಅದು ಸ್ವಲ್ಪ ಖಾರ ಇರೋಲ್ಲ, ಸ್ವಲ್ಪ ಕಲರು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ. ನೋಡಿ, ಹಾಕಿ ಮಿಕ್ಸ್ ಆಗಿದೆ. ಈಗ ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ಕಲಸಿಟ್ಕೊಂಡಿದ್ದೀನಿ, ಅದ್ರ ನೀರು ಹಾಕೋತಾ ಇದ್ದೀನಿ. ಚಿಕ್ಕ ನಿಂಬೆಹಣ್ಣು ಗಾತ್ರ. ಇದನ್ನ ಹಾಕಿ ಮಿಕ್ಸ್ ಮಾಡೋಣ. ಅದು ಹಸಿ ವಾಸನೆ ಹೋಗಬೇಕು, ಹುಳಿದು ಎಲ್ಲ ರುಚಿಯಲ್ಲಿ ಮಿಕ್ಸ್ ಆಗಬೇಕು. ನೋಡಿ, ಕುದೀತಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಹಾಕೋದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಈಗ ಒಂದು 5 ನಿಮಿಷ ಮುಚ್ಚೋಣ, ಚೆನ್ನಾಗಿ ಬೇಯಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನು ಒಣಕೊಬ್ಬರಿ ಇಟ್ಕೊಂಡಿದ್ದೀನಿ, ಅದನ್ನು ಪುಡಿ ಮಾಡಿ ಹಾಕ್ಕೋತಿದ್ದೀನಿ. ನೀವು ತುರಿದು ಕೂಡ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಪೌಡ್ರ್ ಮಾಡಿ ಹಾಕ್ಕೋತಿದ್ದೀನಿ. ಹಾಕಿ ಮಿಕ್ಸ್ ಮಾಡೋಣ. ಅಷ್ಟೇ, ವಾಂಗಿಬಾತ್ ರೆಡಿಯಾಗಿದೆ. ಗೊಜ್ಜು ನಾನು ಒಂದು ಸೈಡಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಬಿಡಿಯಾಗಿ ಆರಿಸಿಟ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋಕ್ಕೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಗೊಜ್ಜಿಗೆ. ಹಾಕಿ ಮಿಕ್ಸ್ ಮಾಡೋಣ. ಅಷ್ಟೇ, ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅಷ್ಟೇ, ಗೊಜ್ಜು ರೆಡಿಯಾಗಿದೆ. ಈಗ ಅನ್ನ ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ರೈಸ್ ರೆಡಿಯಾಗಿದೆ, ಅದನ್ನು ಹಾಕ್ಕೊತಿದ್ದೀನಿ. ಆಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಈಸಿಯಾಗಿದೆ ಮತ್ತು ಟೇಸ್ಟಾಗಿರುತ್ತೆ. ವೆಜಿಟೇಬಲ್ ಎಲ್ಲ ಹಾಕಿ ಮಾಡೋದ್ರಿಂದ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.